ಗುರುವಿನಾನತಿಯಂತೆ ಶಿಶುವಿಗೆ ಪರಮರುದ್ರ ಮುನೀಶನೆಂಬುವ ಸರಸನಾಮವನಿತ್ತು ತೊಟ್ಟಿಲ ತೂಗಿ ಪಾಡಿದರು. ಶರಣಿಯುದರದ ಪಿಂಡವೇಜೋ ಧರಣಿಯುದರದ ಕಂದನೇಜೋ ದರೆಯೊಳಾದಿಂಗಿಂತು ಜನಿಸಿದ ಮಹಿಮನೇ ಜೋ ಜೋ. ಗುರುವಿನ ಆಣತಿಯಂತೆ ಮುದ್ದಾದ ಮಗುವಿಗೆ ರುದ್ರಮುನೀಶ ಎಂಬ ಸುಂದರ ಮತ್ತು ಶುಭದಾಯಕವಾದ ಹೆಸರನ್ನು ಇಡುವ ಮೂಲಕ ನಾಮಕರಣ ಸಂಸ್ಕಾರವನ್ನು ನಡೆಸಲಾಯಿತು. ಜೊತೆಗೆ ಮಗುವನ್ನು ತೊಟ್ಟಿಲಿನಲ್ಲಿ ಇರಿಸಿ ಜೋಗುಳ ಹಾಡಲಾಯಿತು. ತಾಯಿಯ ಗರ್ಭದಲ್ಲಿ ಪಿಂಡವಾಗಿ ಜನಿಸಿದ ಮಗುವೇ ಜೋ ಜೋ, ಭೂಮಿ ತಾಯಿಯ ಮಡಿಲಲ್ಲಿ ಬೆಳೆದ ಕಂದನೇ ಜೋ ಜೋ. ಯುಗದ ಆರಂಭದಲ್ಲಿ ಈ ರೀತಿ ಅವತರಿಸಿದ ಓ ಮಹಾಪುರುಷನೇ ಜೋ ಜೋ. ಮುಂದೆ ರೇವಣ ಸಿದ್ಧನುತ್ಸುಕದಿಂದ ಮಂಗಳವಾಡಿಯೊಳಗ ನಂದ ಕಂದನ ಶೈಶವಾವಸ್ಥೆಯದಿ ನಂಗಳನು ಚಂದದಿಂ ಕಳೆಯುತ್ತೆ ಕಾಯಕ ವೆಂದಿನಂದದಿ ನಡೆಸುತ್ತೀರ್ಧಂ ಬಂದ ಜನಕುಪದೇಶಿಸುತ್ತೆ ನಿಜ ಲಿಂಗಲೀಲೆಯಲಿ. ನಂತರ ಪ್ರಿಯ ರುದ್ರಮುನಿಯ ಬಾಲ್ಯದ ದಿನಗಳಲ್ಲಿ ಶ್ರೀ ರೇವಣಸಿದ್ದೇಶ್ವರರು ಮಂಗಳವಾಡಿಯಲ್ಲಿ ಬಹಳ ಉತ್ಸಾಹ ಮತ್ತು ಸಂತೋಷದಿಂದ ವಾಸವಾಗಿದ್ದರು ಮತ್ತು ಎಂದಿನಂತೆ ತಮ್ಮ ದೈನಂದಿನ ಕಾರ್ಯದಲ್ಲಿ ನಿರತರಾಗಿದ್ದರು. ಶ್ರೀ ರೇವಣಸಿದ್ದೇಶ್ವರರು ತಮ್ಮ ಬಳಿಗೆ ಬಂದವರಿಗೆ ಉತ್ತಮ ಸಲಹೆ ಮತ್ತು ಮಾರ್ಗದರ್ಶನ ನೀಡುತ್ತಿದ್ದರು. ಒಟ್ಟಿನಲ್ಲಿ ಮಂಗಳವಾಡಿಯಲ್ಲಿ ರುದ್ರಮುನಿಯ ಬಾಲ್ಯದ ದಿನಗಳಲ್ಲಿ ಶ್ರೀ ರೇವಣಸಿದ್ದೇಶ್ವರರು ನಿಜವಾದ ಆತ್ಮಾನಂದವನ್ನು ಅನುಭವಿಸಿದರು. ಕಂದ ರುದ್ರನು ಶೈಶವತ್ವದಿ ಸ್ಕಂದ ಮೊದಲಾಗಿ ಹನವಗ್ರಹ ಕಂದಿಪಷ್ಟಕ ತಾಲು ಕಂಟಕ ವಾದಿ ರೋಗಗಳ ಬಂಧನಕ್ಕೆ ಸಿಲುಕದೆ ನಿರಾಮಯ ದಿಂದ ಸಿತ ಪಕ್ಷೇಂದು ಒಂದದಿ ಚಂದದಿಂಬೆಳೆಯುತ್ತೆ ಬಾಲ್ಯ ವಸ್ತೆಗೈತಂದಂ. ಮಗು ರುದ್ರಮುನಿಗೆ ಯಾವುದೇ ಜನ್ಮ ದೋಷಗಳಾಗಲಿ ಗ್ರಹ ದೋಷಗಳಾಗಲಿ ಅಥವಾ ಯಾವುದೇ ಜನ್ಮ ಸಂಬಂಧಿತ ಕಾಯಿಲೆಗಳಾಗಲಿ ಇರಲಿಲ್ಲ. ಹೀಗಾಗಿ ರುದ್ರಮುನಿ ತನ್ನ ಬಾಲ್ಯದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಮುಕ್ತ ಮತ್ತು ಸುಸಂಸ್ಕೃತ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆದನು. ಈ ಚರಿತೆಯ ನಮಳ ಭಾವದಿ ವಾಚಿಪಂ ಸಲೆ ಬೋಧಿಪಂ ಕೃಪೆ ಯಾಚಿಸಿಮ್ಮನ ಒಳಿದು ಭಕ್ತಿಯೋ ಲಾಲಿಪಂ ಯಜಿಪಂ ಯೋಚಿಸಿದ ಫಲ ಪೊಂದು ತನುದಿನ ವಿಚರಾಚರ ಜಗದಿ ಸಕಲರಿ ಗಾಚಿನವತಾನಾಗುವನು ನಿಜ ಲಿಂಗಲೀಲೆಯಲಿ. ಶ್ರೀ ರುದ್ರಮುನೀಶ್ವರರ ಈ ಚರಿತ್ರೆಯನ್ನು ಅಂದರೆ ಇತಿಹಾಸವನ್ನು ಶುದ್ಧ ಮನಸ್ಸಿನಿಂದ ಕೇಳುವವರು ಮತ್ತು ಹೇಳುವವರು ಮತ್ತು ಗುರುನಾಮವನ್ನು ಏಕ ಮನಸ್ಸಿನಿಂದ ಮತ್ತು ಭಕ್ತಿಯಿಂದ ಜಪಿಸುವವರು ಶ್ರೀ ಗುರು ರುದ್ರಮುನೀಶ್ವರನ ಕೃಪಾಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ಮತ್ತು ಈ ಭೌತಿಕ ಜಗತ್ತಿನಲ್ಲಿ ಅವರ ಶುಭ ಕೋರಿಕೆಗಳು ಈಡೇರುತ್ತವೆ. ಇದಲ್ಲದೆ ಅಂತಹ ಸದ್ಭಕ್ತರು ಎಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ, ಎಲ್ಲರ ಪ್ರೀತಿಯನ್ನು ಪಡೆಯುತ್ತಾರೆ ಮತ್ತು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಾರೆ. ಹನ್ನೆರಡನೇ ಶತಮಾನದಲ್ಲಿ ಕನ್ನಡ ನಾಡಿನ ಕಲ್ಯಾಣ ಪಟ್ಟಣದಲ್ಲಿ ಅಂದರೆ ಇಂದಿನ ಕರ್ನಾಟಕ ರಾಜ್ಯದಲ್ಲಿರುವ ಬಸವ ಕಲ್ಯಾಣದಲ್ಲಿ ಜರುಗಿದ ಶ್ರೀ ಬಸವೇಶ್ವರರು ಮತ್ತು
ಅನೇಕ ಶಿವಶರಣರುಗಳ ಸಮ್ಮಿಲನವು ದೇಶಾದ್ಯಂತ ಧಾರ್ಮಿಕ ಅರಿವು ಮತ್ತು ಸಾಮಾಜಿಕ ಚಿಂತನೆಯನ್ನು ಉತ್ತೇಜಿಸಿತು. ಅಲ್ಲಿ ನಡೆಯುತ್ತಿದ್ದ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳು ಅನೇಕ ಧಾರ್ಮಿಕ ಮತ್ತು ಸಾಮಾಜಿಕ ಚಿಂತಕರನ್ನು ಆಕರ್ಷಿಸಿದವು. ನಂತರ ಈ ಒಕ್ಕೂಟವು ಕ್ರಾಂತಿಯ ರೂಪವನ್ನು ಪಡೆದುಕೊಂಡು ಕಲ್ಯಾಣ ಕ್ರಾಂತಿ ಎಂದು ಪ್ರಸಿದ್ಧವಾಯಿತು. ಕಲಿಯುಗದಿ ಬಸವಾಭಿಧಾನದೋ ಇಳೆಯೊಳಿಳಿದೀರ್ದಾದಿ ನಂದಿಯ ಬಲಿದ ಭಕ್ತಿಯ ಕರೆಯ ಮನ್ನಿಸಿ ದಿಕ್ಕು ದಿಕ್ಕುಗಳಿಂ ಮಳಿನಹರ ಜಂಗಮರು ಬಸವನ ಒಳಲ ಸಾರ್ಧವನಾಶ್ರಯದಿ ಮುದ ದಳೆದು ಧರ್ಮಾಚರಣೆಯಿಂ ನೆಲೆಸಿದರು ಸುಖದಿಂದ. ಶ್ರೀ ಬಸವೇಶ್ವರರನ್ನು ಕಲಿಯುಗದಲ್ಲಿ ನಂದಿಯ ಅವತಾರ ಮತ್ತು ಭಕ್ತಿಯ ಭಂಡಾರ ಎಂದು ಪರಿಗಣಿಸಲಾಗಿದೆ. ಕಲ್ಯಾಣ ಪಟ್ಟಣವು ಶ್ರೀ ಬಸವೇಶ್ವರರ ಕರ್ಮಭೂಮಿಯಾಗಿತ್ತು. ಶ್ರೀ ಬಸವೇಶ್ವರರ ಭಕ್ತಿಪೂರ್ವಕ ಆಹ್ವಾನವನ್ನು ಮನ್ನಿಸಿ ಎಲ್ಲ ದಿಕ್ಕುಗಳಿಂದಲೂ ಪೂಜ್ಯ ಜಂಗಮರು ಕಲ್ಯಾಣ ಪಟ್ಟಣಕ್ಕೆ ಆಗಮಿಸಿದರು. ಕಲ್ಯಾಣ ಪಟ್ಟಣಕ್ಕೆ ಆಗಮಿಸಿದ ಜಂಗಮರಿಗೆ ಶ್ರೀ ಬಸವೇಶ್ವರರು ಆಶ್ರಯ ನೀಡಿ ಅವರ ದೈನಂದಿನ ಪೂಜೆ ಮತ್ತು ಇತರ ಧಾರ್ಮಿಕ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಟ್ಟರು. ಜಂಗಮರು ಶರಣರ ಧಾರ್ಮಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಲ್ಯಾಣದಲ್ಲಿ ಬಹಳ ಉತ್ಸಾಹ ಮತ್ತು ಸಂತೋಷದಿಂದ ನೆಲೆಸಿದರು. 1,96,000 ತ್ರಕ್ಷಸಮ ಜಂಗಮರ ಸೇವೆಯ ಲಕ್ಷಪೂರ್ವಕ ಬಸವ ಗಂಗಾ ನೀಲಮಾಂಬೆಯರು ಪಕ್ಷಪಾತ ಕೆಡೆಯ ನೀಡದೆ ದಕ್ಷತನದಿಂಗೈದು ತೃಪ್ತಿಸಿ ರಕ್ಷಣೆಯ ಪಡೆಯುತ್ತಲಿದ್ದರು ಭಕ್ತಿಭಾವದಲ್ಲಿ. ಬಸವಣ್ಣ, ಗಂಗಮ್ಮ ಮತ್ತು ನೀಲಮ್ಮ ಸುಮಾರು 1,96,000 ಜಂಗಮರಿಗೆ ಆಶ್ರಯ ನೀಡಿದ್ದು ಮಾತ್ರವಲ್ಲದೆ ಅವರ ಸೇವೆಯನ್ನೂ ಮಾಡಿದರು. ಈ ಶರಣ ಶ್ರೇಷ್ಠರು ಪೂಜ್ಯ ಜಂಗಮರನ್ನು ಯಾವುದೇ ತಾರತಮ್ಯವಿಲ್ಲದೆ ಗೌರವದಿಂದ ನಡೆಸಿಕೊಂಡರು ಮತ್ತು ಆ ಜಂಗಮರಿಂದ ಧಾರ್ಮಿಕ ಮಾರ್ಗದರ್ಶನ ಮತ್ತು ರಕ್ಷಣೆಯನ್ನು ಪಡೆದರು. ದೊರೆಯ ಮೇನ್ ಸದ್ಧರ್ಮ ಕಾರ್ಯ ಚರಣಗಳಲ್ಲಿ ಸಮಾನ ದೃಷ್ಟಿಯ ನಿರಿಸಿದಿ ಬಸವೆರಡನೆಯ ಶಿವನೆಂದು ಧರೆಯಲ್ಲ ಹರುಷ ಮನದಿಂ ಪೊಗಳು ತೀರ್ಪಾದರದ ನುಡಿಯನು ನಾಡಿನಲಿ ಸಂಚರಿಪರೇವನ ಸಿದ್ಧನರಿದ ರುದ್ರಮುನಿಗೊರೆದಂ. ಬಸವಣ್ಣನವರು ರಾಜ ಬಿಜ್ಜಳನ ರಾಜ ವ್ಯವಹಾರಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿದ್ದಲ್ಲದೆ ರಾಜ್ಯದ ಸಾಮಾಜಿಕ ಧಾರ್ಮಿಕ ವ್ಯವಹಾರಗಳನ್ನು ಸಹ ಅಷ್ಟೇ ಎಚ್ಚರಿಕೆಯಿಂದ ನಿರ್ವಹಿಸಿದರು. ಈ ಕಾರಣಕ್ಕಾಗಿ ಜನರು ಅವರನ್ನು ಎರಡನೇ ಶಿವ ಎಂದು ಕರೆದರು ಮತ್ತು ಅವರನ್ನು ಬಹಳವಾಗಿ ಹೊಗಳುತ್ತಿದ್ದರು. ಶ್ರೀ ರೇವಣ ಸಿದ್ದೇಶ್ವರರು ಎಂದಿನಂತೆ ಸಂಚಾರದಲ್ಲಿದ್ದಾಗ ಅವರಿಗೆ ಶ್ರೀ ಬಸವೇಶ್ವರರು ಕಲ್ಯಾಣ ಪಟ್ಟಣದಲ್ಲಿ ನಡೆಸುತ್ತಿದ್ದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳ ಬಗ್ಗೆ ತಿಳಿಯಿತು. ಅವರು ಇದನ್ನು ರುದ್ರಮುನಿಗೆ ತಿಳಿಸಿದರು. ಜೀವಿಸುವ ಸುವಿಧಾನದನುಭವ ಕಾವಿಮಳ ಕಲ್ಯಾಣ ಕೀದಿನ ಸಾವಧಾನದಿ ಪೊರಡು ನಿನಗಿಹು ದಲ್ಲಿ ಮನ್ನನೆಯೂ. ಶ್ರೀ ರೇವಣ ಸಿದ್ದೇಶ್ವರರು ರುದ್ರಮುನಿಗೆ, ಈಗ ನೀನು ಆ ಧಾರ್ಮಿಕ ಮತ್ತು ಶಾಂತಿಯುತ ಕಲ್ಯಾಣ ಪಟ್ಟಣಕ್ಕೆ ಎಚ್ಚರಿಕೆಯಿಂದ ಹೋಗಬೇಕು, ಏಕೆಂದರೆ ಅಲ್ಲಿ ನಿನಗೆ ಮನ್ನಣೆ ದೊರಕುತ್ತದೆ ಮತ್ತು ನಿನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಆಶೀರ್ವಾದ ಪೂರ್ವಕ ನುಡಿಗಳನ್ನು ಹೇಳಿದರು. ಇಂತು ಗುರು ರೇವಣನು ಪೇಳ್ದಮ ಹಾಂತ ನುಡಿಯನು ನಯದಿ ಶೀರ್ಷದೋ ಪ್ರಾಂತ ರುದ್ರ ಮುನೀಶನೊಪ್ಪಿಗೆ ಇತ್ತು ಗುರುಪದಕ್ಕೆ ಶಾಂತ ಭಾವದಿ ನಮಿಸಿ ನಿರ್ಮಲ ಸ್ವಾಂತದಿಂ ದಾನತಿಯ ಪಡೆಯುತ್ತಂತರಂಗೋತ್ಸಾಹದಿಂ ಬೆಳೆಸಿದನು ಪಯಣವನು.
ಹೀಗೆ ರುದ್ರಮುನಿ ಶ್ರೀ ರೇವಣಸಿದ್ದೇಶ್ವರರ ಆಶೀರ್ವಾದವನ್ನು ವಿನಮ್ರವಾಗಿ ಸ್ವೀಕರಿಸಿದರು. ತನ್ನ ಗುರುವಿನ ಸಲಹೆಯನ್ನು ಒಪ್ಪಿದ ರುದ್ರಮುನಿ ಶಾಂತವಾಗಿ ತನ್ನ ಗುರುವಿನ ಪಾದಕಮಲಗಳಿಗೆ ನಮಸ್ಕರಿಸಿ ಮನಪೂರ್ವಕವಾಗಿ ಅವರ ಅನುಮತಿಯನ್ನು ಪಡೆದು ಪೂರ್ಣ ಉತ್ಸಾಹದಿಂದ ಕಲ್ಯಾಣಕ್ಕೆ ತಮ್ಮ ಪ್ರಯಾಣ ಬೆಳೆಸಿದರು. ಕಲ್ಯಾಣ ಕ್ರಾಂತಿಯ ನಂತರ ತೊರೆದು ಕಲ್ಯಾಣವನು ಶರಣರು ತರಿದು ನೃಪ ಬಲವನ್ನು ಗುರು ಮುನಿ ಹಿರಿಯತನದಲ್ಲಿ ಮುಗುಟಗಾನೊಬ್ಬಳ್ಳಿಗೈದಿದರು. ಸುಮಾರು ಕ್ರಿಸ್ತಶಕ 1167ರಲ್ಲಿ ಕಲ್ಯಾಣ ಕ್ರಾಂತಿಯ ನಂತರ ಶರಣರು ಸೈನಿಕರಂತೆ ಗುಂಪು ರಚಿಸಿಕೊಂಡು ಕಲ್ಯಾಣ ಪಟ್ಟಣವನ್ನು ತೊರೆದು ಶ್ರೀ ರುದ್ರಮುನೀಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮುಗುಟಗಾನ್ ಹುಬ್ಬಳ್ಳಿಗೆ ತೆರಳಿದರು. ಮಂಗಳವಾಡಿ ಶ್ರೀ ರುದ್ರಮುನೀಶ್ವರರ ಜನ್ಮಸ್ಥಳ. ಕುಕನೂರು ಅವರು ಅಂತಿಮವಾಗಿ ನೆಲೆಸಿದ ಪವಿತ್ರ ಸ್ಥಳ. ಬಾಳೆಹೊನ್ನೂರು, ಸೊನ್ನಲಾಪುರ, ಕಲ್ಯಾಣ, ಮುಗುಟಗಾನ್ ಹುಬ್ಬಳ್ಳಿ, ಯಲಬುರ್ಗಾ, ಚಿಕ್ಕಮೇಗೇರಿ, ತಿಪ್ಪರಸನಾಳ ಮತ್ತು ಮಸಿಹಂಚಿನಾಳ ಇವು ಅವರು ಭೇಟಿ ನೀಡಿದ ಇತರ ಪ್ರಮುಖ ಸ್ಥಳಗಳು. ಶ್ರೀ ರುದ್ರಮುನೀಶ್ವರ ಸ್ವಾಮೀಜಿಯವರು ಗುದ್ನೇಶ್ವರ ಸ್ವಾಮಿ ಎಂಬ ಹೆಸರಿನಿಂದ ಪ್ರಸಿದ್ಧ ಆಗುವುದಕ್ಕೆ ಕಾರಣವಾದ ಒಂದು ವಿಶಿಷ್ಟ ಘಟನೆಯ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಅಂಗ ಗುಣಗಳ ನಳಿದು ಚಿದ್ಗನ ಲಿಂಗ ತಾನಾದ ಭವ ಮುನಿಗುರು ಪುಂಗವಂಪುರ ಮುಖ್ಯರಂ ಮುಖ್ಯಾಧಿಕಾರಿಗಳಂ ಸಂಗೊಳಿಸಿ ಮಠದಲ್ಲಿ ಕರುಣಾ ಪಾಂಗ ದೃಷ್ಟಿಯ ನಿರಿಸಿ ಸಭ್ಯರೇ ಮಂಗಲಪ್ರದ ಸಂಧಿ ಸಮಯದಿ ವಿಂದೆ ನೀವಿತ್ತ ಲೌಕಿಕ ಆಸೆಗಳನ್ನು ತ್ಯಜಿಸಿ ಚಿದ್ಗನ ಲಿಂಗ ಸ್ಥಿತಿಯನ್ನು ಸಾಧಿಸಿದ ಶ್ರೀ ಗುರು ರುದ್ರಮುನೀಶ್ವರ ಸ್ವಾಮೀಜಿಯವರು ಕುಕನೂರಿನ ಮಠದ ಮಠಾಧಿಪತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಒಂದು ದಿನ ಶ್ರೀ ಗುರು ರುದ್ರಮುನೀಶ್ವರರು ಕುಕನೂರಿನ ಹಿರಿಯರನ್ನು ಮತ್ತು ಮುಖ್ಯಸ್ಥನನ್ನು ಮಠಕ್ಕೆ ಕರೆಯಿಸಿ ಸಭೆ ನಡೆಸಿದರು. ಸಭ್ಯರೇ, ನೀವು ಈಗಾಗಲೇ ಶುಭ ಸಮಯದಲ್ಲಿ ಮತ್ತು ಒಳ್ಳೆಯ ಮನಸ್ಸಿನಿಂದ ಮಠಕ್ಕೆ ಭೂಮಿಯನ್ನು ದಾನ ಮಾಡಿದ್ದೀರಿ. ದಾನ ಭೂಮಿಯಲಿಂದು ನಾಂ ಸುವಿಧಾನದಿಂ ದೊರೆದಲ್ಪ ಸಮಯದಿ ಸಾನುರಾಗದಿ ತಿಂತಿನಿ ಬೀಜವನು ಬಿತ್ತುವೆನು ಮಾನವಾನ್ವಯ ಕತ್ಯವಶ್ಯಮನಾನುರಂಜಕ ಬಿರ್ದು ದಕ್ಕನು ಮಾನವಿಲ್ಲದಲನುಮತಿಯ ಕೊಡಿರೆಂದು ನುಡಿಯುತ್ತೀರೇ. ಇವತ್ತು ನನಗಿರುವ ಸ್ವಲ್ಪ ಸಮಯದಲ್ಲಿ ಕುಕನೂರಿನ ಮಠಕ್ಕೆ ಉದಾರವಾಗಿ ದಾನ ರೂಪದಲ್ಲಿ ಕೊಡಲ್ಪಟ್ಟ ಆ ಭೂಮಿಯಲ್ಲಿ ಹುಣಸೆ ಬೀಜಗಳನ್ನು ಬಿತ್ತಲು ನಿರ್ಧರಿಸಿದ್ದೇನೆ. ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲದಂತೆ ಹುಣಸೆ ಬೀಜ ಬಿತ್ತನೆಗೆ ಅನುಮತಿ ಕೊಡಿರಿ, ಏಕೆಂದರೆ ಆತ್ಮತೃಪ್ತಿಯು ಮಾನವರಿಗೆ ಅತ್ಯಂತ ಅವಶ್ಯಕವಾಗಿದೆ ಎಂದು ಶ್ರೀ ಗುರು ರುದ್ರಮುನೀಶ್ವರರು ಕಳವಳದಿಂದ ಹೇಳಿದರು. ಗುರುಪದಾರ್ಪಣ ಸ್ವತ್ತಿನಲ್ಲಿ ನಮಗಿರುವ ಹಕ್ಕೇನೇಕೆ ನಮ್ಮನು ಪರಿಕಿಪಿರಿತಂ ಮಿಚ್ಚಯಂತೊಪ್ಪಿಹೆವು ತದ್ದಿನವೇ ವರೆದ ವಾಕ್ದಿಟವೆಂದು ಕುಂತಳಪುರದ ಮುಖ್ಯರು ಗುರುಪದಾಬ್ಜಕ್ಕೆರಗಿ ಪೋದರು ತಮ್ಮ ತಮ್ಮ ನಿವಾಸಗಳಿಗಾಗ. ಗುರುವಿನ ಪಾದಗಳಿಗೆ ಅರ್ಪಿಸಲಾದ ಆಸ್ತಿಯಲ್ಲಿ ನಮಗೇನು ಹಕ್ಕಿದೆ? ನೀವು ನಮ್ಮನ್ನು ಏಕೆ ಪರೀಕ್ಷಿಸುತ್ತಿದ್ದೀರಿ?
ಆ ದಿನವೇ ನಾವು ನಿಮ್ಮ ಇಚ್ಛೆಯಂತೆ ಒಪ್ಪಿಕೊಂಡಿದ್ದೇವೆ. ನಾವು ಹೇಳಿದ್ದು ನಿಜವಿರುತ್ತದೆ. ಈ ರೀತಿಯಾಗಿ ಕುಕನೂರಿನ ಹಿರಿಯರು ಮತ್ತು ಮುಖ್ಯಸ್ಥ ಹೇಳಿ ಗುರುವಿನ ಪಾದಗಳಿಗೆ ನಮಸ್ಕರಿಸಿ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಮುನಿಯ ಕೂರಿಗೆ ಶರಣಿಯ ಕಡಿ ಎನಿಲಗತಿಯಂತಿರ್ದು ನೋಡುವ ಜನರಿಗಚ್ಚರಿಯಾಗುವಂದದಿ ಗಳಿಗೆಯೊಂದರಲಿ ದನಿಯದೈನೂರೆಕರೆ ಧರಣಿ ಜನನಿಯುಡಿಯಲಿ ಬೀಜಮಂ ತುಂಬಿನಿತರೊಳಗೆ ಪುರಪ್ರಧಾನದಿ ಕಾರಿದನರಿದು. ಶ್ರೀ ರುದ್ರ ಮುನೀಶ್ವರರು ಮುಖ್ಯ ಬಿತ್ತನೆ ಉಪಕರಣವನ್ನು ಅರ್ಥಾತ್ ಕೂರಿಗೆಯನ್ನು ಸಿದ್ಧಪಡಿಸಿದರು ಮತ್ತು ಒಬ್ಬ ಮಹಿಳೆ ಅಕ್ಕಡಿ ಬೀಜಗಳನ್ನು ಬಿತ್ತಲು ಇನ್ನೊಂದು ಉಪಕರಣವನ್ನು ಅರ್ಥಾತ್ ಅಕ್ಕಡಿಯನ್ನು ಹಿಡಿದಳು. ನೋಡುಗರಿಗೆ ಆಶ್ಚರ್ಯವಾಗುವಂತೆ ಅವರು ಗಾಳಿಯ ವೇಗದಲ್ಲಿ ಭೂತಾಯಿಯ ಒಡಲಲ್ಲಿ ಬೀಜಗಳನ್ನು ಬಿತ್ತಿದರು. ಒಂದು ಗಳಿಗೆ ಸಮಯದಲ್ಲಿ ಅವರು ದಣಿಯದೆ 500 ಎಕರೆ ಪ್ರದೇಶದಲ್ಲಿ ಬೀಜಗಳನ್ನು ಬಿತ್ತಿದರು. ಅಷ್ಟೊತ್ತಿಗೆ ಗ್ರಾಮದ ಮುಖ್ಯಸ್ಥನಿಗೆ ಇದರ ಬಗ್ಗೆ ತಿಳಿಯಿತು. ಒಡನೆ ಧಾವಿಸು ತೋಲೆಕಾರರು ಮೃಡಮುನೀಶನ ಕಂಡು ಬಿಂಕದೋ ಲೊಡೆಯನಪ್ಪನೆ ನಿಲ್ಲಿಸಿ ಬಿತ್ತಿಗೆಯನೆಂದೆನಲು ಒಡಲೊಳುಕ್ಕುವ ಕೋಪಮಂ ತಡೆ ಹಿಡಿದು ಬಿತ್ತಿಗೆಯನ್ನು ನಿಲ್ಲಿಸಿ ತಡೆಯದಲ್ಲಿಹ ತನ್ನ ಶಿಷ್ಯ ಸಮೂಹಮಂ ಕರೆದು. ತಕ್ಷಣವೇ ಓಲೆಕಾರರುಗಳು ಅರ್ಥಾತ್ ಸಂದೇಶವಾಹಕರುಗಳು ಕುಕನೂರಿನ ಮುಖ್ಯ ಅಧಿಕಾರಿಯ ಪರವಾಗಿ ಅಲ್ಲಿಗೆ ಧಾವಿಸಿದರು. ಶಿವನಂತೆ ಕಾಣುತ್ತಿದ್ದ ಶ್ರೀ ರುದ್ರ ಮುನೀಶ್ವರನನ್ನು ನೋಡಿ ಓಲೆಕಾರರು, ಇದು ನಮ್ಮ ಯಜಮಾನನ ಆದೇಶ, ನೀವು ಈಗ ಬಿತ್ತನೆಯನ್ನು ನಿಲ್ಲಿಸಬೇಕು ಎಂದು ಹೇಳಿದರು. ಓಲೆಕಾರರು ಹೀಗೆ ಹೇಳಿದ ತಕ್ಷಣ ಶ್ರೀ ರುದ್ರ ಮುನೀಶ್ವರರು ತಮ್ಮ ಎದೆಯಲ್ಲಿ ಉಕ್ಕಿ ಬರುತ್ತಿದ್ದ ಕೋಪವನ್ನು ನಿಯಂತ್ರಿಸಿಕೊಂಡು ಬಿತ್ತನೆಯನ್ನು ನಿಲ್ಲಿಸಿದರು ಮತ್ತು ತಕ್ಷಣವೇ ತಮ್ಮ ಶಿಷ್ಯ ಸಮೂಹವನ್ನು ಕರೆದರು. ವಚನ ಭ್ರಷ್ಟರ ಮುಖವ ನೋಡುವ ದುಚಿತವಲ್ಲ ಕುಕ್ಕನೂರಿಗೆ ರಚಿತ ಮಠವಿದು ಕಾಣದಂತಡ್ಡಾಗಿ ಒಡ್ಡನ್ನು ರಚಿಸಿರೆನ್ನಲು ಶಿಷ್ಯ ಸಂತತಿ ಯಚಲ ಭಕ್ತಿಯ ಭಕ್ತ ನಿಚಯವು ರಚಿಸಿತಾಗ ಸಹಸ್ರ ಸಂಖ್ಯಾ ಬಲದೊಳುತ್ಸುಕದಿ. ವಚನ ಭ್ರಷ್ಟರ ಮುಖವನ್ನು ನೋಡುವುದು ಒಳ್ಳೆಯದಲ್ಲ. ಇದು ಕುಕನೂರಿಗಾಗಿ ನಿರ್ಮಿಸಲಾದ ಮಠವಿರುತ್ತದೆ. ವಚನ ಭ್ರಷ್ಟರ ಮುಖ ಕಾಣದಂತೆ ಮಧ್ಯದಲ್ಲಿ ಅಡ್ಡ ಗೋಡೆಯನ್ನು ನಿರ್ಮಿಸಿರಿ ಎಂದು ಶ್ರೀ ಗುರು ರುದ್ರ ಮುನೀಶ್ವರರು ಹೇಳಿದರು. ಶ್ರೀ ಗುರುವು ಹೀಗೆ ಹೇಳಿದ ತಕ್ಷಣ ತಮ್ಮ ಗುರುವಿನಲ್ಲಿ ಅಚಲ ಭಕ್ತಿಯನ್ನು ಹೊಂದಿದ್ದ ಸಾವಿರಾರು ಭಕ್ತರು ಬಲವಾದ ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ಅಡ್ಡ ಗೋಡೆಯನ್ನು ನಿರ್ಮಿಸಿದರು. ಕೊಟ್ಟ ಭಾಷೆಯ ತಪ್ಪಲಾಮುನಿ ತಟ್ಟನ ಹಿರೂಪದಲ್ಲಿ ಪುತ್ತದ ಪೊಟ್ಟಿಯೊಳಗಡಗಿತ್ತು ದರ್ಶನ ವೀವ ಭಾಷೆಯನು. ಕುಕನೂರಿನ ಮಠಕ್ಕೆ ಭೂದಾನ ಮಾಡಿದವರು ತಮ್ಮ ವಚನದಂತೆ ನಡೆದುಕೊಳ್ಳದ ಕಾರಣ ಶ್ರೀ ಗುರು ರುದ್ರ ಮುನೇಶ್ವರರು ಭಕ್ತರಿಗೆ ಮತ್ತೆ ದರ್ಶನ ನೀಡುವುದಾಗಿ ಭರವಸೆ ನೀಡಿ ತಕ್ಷಣವೇ ಹಾವಿನ ರೂಪವನ್ನು ಧರಿಸಿ ಹಾವಿನ ಹುತ್ತದ ಗುದ್ದಿನೊಳಗೆ ಹೊಕ್ಕು ಕಣ್ಮರೆಯಾದರು. ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ
ಪರಶಿವ ಪಂಚಾಸ್ಯಗಳಿಂದುದಯಿಸಿ ಪರಮತವನು ಜಯಿಸಿ ಉದಯಿಸಿ ಪರಮತವನು ಜಯಿಸಿ ಪರಶಿವ ಪಂಚಾಸ್ಯಗಳಿಂದುದಯಿಸಿ ಪರಮತವನು ಜಯಿಸಿ ಉದಯಿಸಿ ಪರಮತವನು ಜಯಿಸಿ ಪರಿಪೂತವೆನಿಸಿದ ಶಿವಮತವನು ನೆಲೆಗೊಳಿಸಿದ ಪೂಜ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಎತ್ತುವೆನಾರತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಅಂಗಲಿಂಗಗಳ ತತ್ವವ ಬೋಧಿಸಿ ವಿರತ ಸಮೂಹಕ್ಕೆ ಬೋಧಿಸಿ ವಿರತ ಸಮೂಹಕ್ಕೆ ಅಂಗಲಿಂಗಗಳ ತತ್ವವ ಬೋಧಿಸಿ ವಿರತ ಸಮೂಹಕ್ಕೆ ಬೋಧಿಸಿ ವಿರತ ಸಮೂಹಕ್ಕೆ ಲಿಂಗಾನಂದದಿ ಲಿಂಗದೊಳಡಗಿದ ಮಹಿಮಾಶೀಲರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಎತ್ತುವೆನಾರತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ